ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆಧಾರ್ ಕಾರ್ಡ್ನ ಯಾವ ಥರ ಅಪ್ಡೇಟ್ ಮಾಡೋದು ಅಂತ. ಆನ್ಲೈನಲ್ಲೂ ಆಫ್ಲೈನಲ್ಲೂ ಯಾವ ಥರ ಮಾಡಿಸ್ಕೊಳೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನೀವು ಆನ್ಲೈನಲ್ಲಿ ಯಾವ ಥರ ಮಾಡ್ಕೊಳ್ಬೇಕು, ಏನೇನು ಚಾರ್ಜ್ ಬೀಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಂಗೆ ಫಾಲೋ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಫಸ್ಟ್ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಂದ್ರೆ ನೀವು ಆಫ್ಲೈನಲ್ಲಿ ಕೂಡ ಮಾಡಿಸ್ಬೋದು, ಆನ್ಲೈನಲ್ಲಿ ಕೂಡ ಮಾಡಿಸ್ಬೋದು. ನೀವು ಆಫ್ಲೈನಲ್ಲಿ ಮಾಡಿಸ್ಬೇಕಂದ್ರೆ ಸೇವಾ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ. ಆನ್ಲೈನಲ್ಲೇ ಮಾಡ್ಕೋಬೇಕಂದ್ರೆ ಜಸ್ಟ್ ನಿಮ್ಮ ಮನೆಯಲ್ಲೇ ಕೂಡ ಕೂತ್ಕೊಂಡು ಕೂಡ ಮಾಡ್ಕೋಬೋದು. ಮೊಬೈಲಲ್ಲಿ ಯಾವ ಥರ ಮಾಡೋದಂತ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಶುರು ಮಾಡೋಣ. ಅಪ್ಡೇಟ್ ಮಾಡಿಸ್ಬೋದು 2025. ನೀವು ಯಾವ್ದಾನ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಆ ಥರ ಮಾಡಿಸ್ಬೇಕಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟು ನಿಮಗೆ ನೋಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ನೇಮ್ ಆಧಾರ್ ಕಾರ್ಡ್, ನೆಕ್ಸ್ಟು ಯೂನಿಕ್ ಐಡೆಂಟಿಫಿಕೇಷನ್ ಆಫ್ ಅಥಾರಿಟಿ ಆಫ್ ಇಂಡಿಯಾ. ಆಫ್ಲೈನಲ್ಲೂ ಕೂಡ ಮಾಡಿಸ್ಬೋದು, ಆನ್ಲೈನಲ್ಲೂ ಕೂಡ ಮಾಡಿಸ್ಬೋದು. ಆಫ್ಲೈನಲ್ಲಿ ಆಧಾರ ಸೇವಾ ಕೇಂದ್ರಕ್ಕೆ ಹೋಗಿ ಮಾಡಿಸ್ಬೋದು, ಇಲ್ಲ ಮೈ ಆಧಾರ್ ಪೋರ್ಟಲ್ಗೆ ಹೋಗಿ ಕೂಡ ಮಾಡಿಸ್ಕೋಬೋದು. ಆನ್ಲೈನಲ್ಲಿ ಮಾಡಿಸ್ಬೇಕಂದ್ರೆ ಈ ವೆಬ್ಸೈಟ್ಗೆ ಹೋಗಿ UNDI ಗೌರ್ಮೆಂಟ್ ಇನ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೋಬೋದು. ನೋಡಿ, ಅಪ್ಡೇಟ್ ಮಾಡಿಸ್ಬೇಕಂದ್ರೆ 50 ರೂಪಾಯಿ ಫೀಸ್ ಕೊಡಬೇಕಾಗುತ್ತೆ ಆನ್ಲೈನಲ್ಲಾದರೆ. ನೆಕ್ಸ್ಟು ಸರ್ವಿಸ್ ಅವೈಲೇಬಲ್ ಏನಿದೆ, ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು ಆ್ಯಂಡ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಕೋಬೋದು. ನೆಕ್ಸ್ಟ್ ಡೀಟೇಲ್ಸ್, ಕ್ಯಾನ್ ಯು ಅಪ್ಡೇಟ್ ಯುವರ್ ಆಧಾರ್ ಕಾರ್ಡ್, ಅಂದರೆ ಏನೇನೆಲ್ಲ ಅಪ್ಡೇಟ್ ಮಾಡಿಸ್ಕೋಬೋದು ಅಂತ ನೋಡ್ಕೊಳ್ಳಿ. ನೇಮು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಮೊಬೈಲ್ ನಂಬರು ಆ್ಯಂಡ್ ಇಮೇಲ್ ID ಆ್ಯಂಡ್ ಬಯೋಮೆಟ್ರಿಕ್ ಕೂಡ ಮಾಡಿಸ್ಕೋಬೋದು. ಇನ್ ಕೇಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೂ ಚೇಂಜ್ ಮಾಡಿಸ್ಕೋಬೋದು, ಇಲ್ಲಾಂದರೆ ಬೇರೆ ನೇಮ್ ಕೂಡ ಹಾಕ್ಕೋಬೋದು. ನೆಕ್ಸ್ಟು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡಿಸ್ಕೋಬೋದು, ಏನಾರ ಮಿಸ್ಟೇಕ್ ಇದ್ದರೆ. ಅಡ್ರೆಸ್ ಕೂಡ ಚೇಂಜ್ ಮಾಡಿಸ್ಕೋಬೋದು, ಅಂದರೆ ಬೇರೆ ಊರಿಗೆ ಹೋದರೆ ಏನಾರ ಹೋಗಿದ್ರೆ ನೀವು ಚೇಂಜ್ ಮಾಡಿಸ್ಕೋಬೋದು. ಇಮೇಲ್ ID ಕೂಡ ಚೇಂಜ್ ಮಾಡಿಸ್ಕೋಬೋದು, ಮೊಬೈಲ್ ನಂಬರು ಕೂಡ ಚೇಂಜ್ ಮಾಡಿಸ್ಕೋಬೋದು. ಓಕೆ, ಫಿಂಗರ್ ಪ್ರಿಂಟು, ರೆಟಿನಾ ಸ್ಕ್ಯಾನ್ ಎಲ್ಲನೂ ಕೂಡ ನೀವು ಚೇಂಜ್ ಮಾಡಿಸ್ಕೋಬೋದು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ ಬನ್ನಿ. ಅಪ್ಡೇಟ್ ಯುವರ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಇನ್ ಆನ್ಲೈನಲ್ಲಿ ಯಾವ ಥರ ನೀವು ಅಪ್ಡೇಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟು ವೆಬ್ಸೈಟ್ಗೆ ಹೋಗಿ, ಕೆಳಗಡೆ ಕಾಣಿಸ್ತಿದೆಯಲ್ಲ ಅದು ವೆಬ್ಸೈಟ್ಗೆ ಹೋಗಿ, ಅಲ್ಲಿ ಮೈ ಆಧಾರ್ ಅನ್ನೋ ಆಪ್ಷನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಹಾಕಿ, OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ಹೋಗಿ ಲಾಗಿನ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ಯುವರ್ ಡೆಮೋಗ್ರಫಿಕ್ ಡೇಟಾ ಅಂತ ಆಪ್ಷನ್ ಕಾಣುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನೀವು ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು ಏನೇನೋ ನೀವು ಚೇಂಜ್ ಮಾಡಬೇಕಂತಿದ್ರೋ ಅದನ್ನು ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ನಿಮ್ಮ ಆಧಾರ್ ಪ್ರೂಫ್, ಅಂದರೆ ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ಸ್ ಏನೇನೋ ಇರುತ್ತೆ, ಪಾಸ್ಪೋರ್ಟ್ ಅಥವಾ ರೇಷನ್ ಕಾರ್ಡ್ ಯಾವುದಿರುತ್ತೆ ಅದನ್ನ ಪ್ರೂಫ್ಗೆ ಕೊಡಿ. ನೆಕ್ಸ್ಟ್ ಕೇರ್ಫುಲ್ಲಾಗಿ ಎಲ್ಲನೂ ಕೂಡ ಚೆಕ್ ಮಾಡಿ ಸಬ್ಮಿಟ್ ಮಾಡಿ. ನಿಮಗೆ 14 ನಂಬರ್ ಒಂದು ಅಪ್ಡೇಟ್ ರಿಕ್ವೆಸ್ಟ್ ನಂಬರ್ ಬರುತ್ತೆ, ಅದನ್ನ ಅದನ್ನು ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಆಫ್ಲೈನಲ್ಲಿ ಯಾವ ಥರ ನೀವು ಚೇಂಜ್ ಮಾಡಬೇಕಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಫ್ಲೈನಲ್ಲಿ ಹೋಗ್ಬಿಟ್ಟು ಸೇವಾ ಕೇಂದ್ರಕ್ಕೆ ಹೋಗಿ, ಇಲ್ಲಾಂದರೆ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ನೀವೇನೇನು ಅಪ್ಡೇಟ್ ಮಾಡಿಸ್ಬೇಕಂತಿದ್ರೋ ಅದನ್ನು ಕೂಡ ಅಪ್ಡೇಟ್ಸ್ ಮಾಡಿಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಇಲ್ಲಿ ಬರೆದಿದ್ದಾರೆ. ಅಡ್ರೆಸ್ ಅಪ್ಡೇಟ್ ಮಾಡಬೇಕಂದ್ರೆ ಪಾಸ್ಪೋರ್ಟು ಇಲ್ಲ ವೋಟರ್ ID, ಎಲೆಕ್ಟ್ರಿಸಿಟಿ ಬಿಲ್, ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ರೇಷನ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟು ನೇಮ್ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲನೂ ಕೂಡ ಬೇಕಾಗುತ್ತೆ, ಇನ್ ಕೇಸ್ ನೇಮ್ ಚೇಂಜ್ ಮಾಡಬೇಕಂದ್ರೆ. ಓಕೆನಾ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಅಪ್ಡೇಟ್ ಮಾಡಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು, SSLC ಸರ್ಟಿಫಿಕೇಟ್ ಇರಬೇಕು, ಇಲ್ಲ ಪಾಸ್ಪೋರ್ಟ್ ಇರಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಂದ್ರೆ ಏನೂ ಕೂಡ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ, ಹೋಗ್ಬಿಟ್ಟು ರಿಕ್ವೆಸ್ಟ್ ಕೊಡಿ, ಮಾಡಿಕೊಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಆಧಾರ್ ಕಾರ್ಡ್ ಅಪ್ಡೇಟ್ 2025. ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ಗೆ, OTP ಬೇಸ್ ಮೇಲೆ ವೆರಿಫಿಕೇಷನ್ ಆಗುತ್ತೆ. ಅಪ್ಡೇಟ್ ಕ್ಲಿಯರ್, ನಿಮ್ಮ ಅಪ್ಡೇಟ್ ಮಾಡ್ಕೊಳ್ಳಿ, ಎಲ್ಲ ಕ್ಲಿಯರ್ ಆಗಿರೋ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು. ನೆಕ್ಸ್ಟು ಸ್ಟೇಟಸ್ನ ಚೆಕ್ ಮಾಡಬೇಕಂದ್ರೆ URN ನಂಬರ್ ಇರಬೇಕು, ಅಂದರೆ ಬರುತ್ತಲ್ವ ಅದನ್ನ ನಂಬರ್ ಇಟ್ಕೊಂಡಿರಿ. ನೆಕ್ಸ್ಟ್ ರೆಗ್ಯುಲರ್ಲಿ ಚೆಕಪ್ ಮಾಡ್ತಾಯಿರಿ ನಿಮ್ಮ ಅಪ್ಡೇಟ್ ಆಗಿದೆಯಲ್ಲ ಅಂತ. ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಡೇಟ್ ಈ ಆಧಾರ್ ಆಫ್ಟರ್ ದ ಚೇಂಜ್ ಅಪ್ರೂವಲ್ ಮಾಡಿದ್ಮೇಲೆ. ನೀವು ಸ್ಟೇಟಸ್ನ ಯಾವ ಥರ ಚೆಕ್ ಮಾಡಬೇಕಂದ್ರೆ ಮೈ ಆಧಾರ್ UN.inಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಚೆಕ್ ಯುವರ್ ಆಧಾರ್ ಅಪ್ಡೇಟ್ ಸ್ಟೇಟಸ್ ಅಂತ ಆಪ್ಷನ್ ಕಾಣುತ್ತೆ, ಅಲ್ಲೇ ಕ್ಲಿಕ್ ಮಾಡಿ. URN ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನ ಕ್ಲಿಕ್ ಮಾಡಿ, ನಿಮ್ಮ ಡಿಸ್ಪ್ಲೇ ಮೇಲೆ ಕಾಣುತ್ತೆ, ಚೆಕ್ ಮಾಡ್ಕೋಬೋದು ಸ್ಟೇಟಸ್ನ. ಓಕೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.